ಅವ್ರಿಗಿರೋ ಫ್ಯಾನ್ ಬೇಸ್ ಏನು ಅಂತ ಬರೀ ಮಾತುಗಳಲ್ಲಿ ಹೇಳೋದಕ್ಕಾಗಲ್ಲ. ಹೀಗಾಗಿ ದರ್ಶನ್ ಅವರು ಒಂದು ಮೆಸೇಜ್ ಅನ್ನ ಕೊಟ್ಟಿದ್ರು ಅವರ ಅಭಿಮಾನಿಗಳಿಗೆ. ಅದಕ್ಕೆ ಒಂದು ಪರ್ಯಾಯವಾಗಿ ದರ್ಶನ್ ಅವರ ಅಭಿಮಾನಿಗಳು ಒಂದು ಮಾದರಿಯಾಗೋ ರೀತಿ ಅವರ ಹುಟ್ಟುಹಬ್ಬವನ್ನ ಆಚರಣೆ ಮಾಡಿದ್ದಾರೆ. ಅಭಿಮಾನಿಗಳು ಆಚರಣೆ ಮಾಡಿರೋದು ನಿಜಕ್ಕೂ ಕೂಡ ದಾಸ ದರ್ಶನ್ಗೆ ತುಂಬಾ ಖುಷಿ ಕೊಟ್ಟಿದೆ ಅಂತ ಹೇಳ್ಬೋದು. ಇನ್ನು ದರ್ಶನ್ ಅವರು ಪ್ರೀತಿಯಿಂದ ಅವರ ಅಭಿಮಾನಿಗಳಿಗೆ ಸೆಲೆಬ್ರಿಟೀಸ್ ಅಂತ ಕರೀತಾರಲ್ವಾ, ಅದೇ ರೀತಿ ಅವರ ಮೆಸೇಜ್ ಶುರುವಲ್ಲೂ ಕೂಡ ಪ್ರೀತಿಯ ಸೆಲೆಬ್ರಿಟಿಗಳೇ. ಈಗ ದರ್ಶನ್ ಅವರ ದಾರಿಯಲ್ಲೇ ಕೂಡ ಅವರ ಅಭಿಮಾನಿಗಳು ಕೂಡ ನಡೆದಿದ್ದಾರೆ ಅಂತ ಹೇಳ್ಬೋದು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸಮಗ್ರ ನ್ಯೂಸ್ ಡಿಜಿಟಲ್. ನಾನು ರಚನಾ ನಂಜುಂಡ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರಿಗಿರೋ ಫ್ಯಾನ್ ಬೇಸ್ ಏನು ಅಂತ ಬರೀ ಮಾತುಗಳಲ್ಲಿ ಹೇಳೋದಕ್ಕಾಗಲ್ಲ. ತುಂಬಾ ದೊಡ್ಡ ಫ್ಯಾನ್ ಬೇಸೇ ಅವ್ರಿಗಿದೆ. ಹಾಗೂ ಇದೇ ಫೆಬ್ರವರಿ 16ನೇ ತಾರೀಕು ದರ್ಶನ್ ಅವರ ಹುಟ್ಟುಹಬ್ಬ ಇತ್ತು. ಹೀಗಾಗಿ ದರ್ಶನ್ ಅವರು ಒಂದು ಮೆಸೇಜ್ ಅನ್ನ ಕೊಟ್ಟಿದ್ರು ಅವರ ಅಭಿಮಾನಿಗಳಿಗೆ. ಈ ವರ್ಷ ಹುಟ್ಟುಹಬ್ಬಕ್ಕೆ ನಾನು ನಿಮಗೆ ಸಿಗೋದಕ್ಕಾಗೋದಿಲ್ಲ, ಯಾಕಂದ್ರೆ ನನಗೆ ಬೆನ್ನು ನೋವಿರೋ ಕಾರಣ ನಾನು ಜಾಸ್ತಿ ಹೊತ್ತು ನಿಂತ್ಕೊಳ್ಳೋದಕ್ಕಾಗಲ್ಲ. ಹೀಗಾಗಿ ಈ ವರ್ಷ ಹುಟ್ಟುಹಬ್ಬವನ್ನ ನಾನು ಆಚರಣೆ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿ ಒಂದು ಮೆಸೇಜ್ ಅನ್ನ ಕೊಟ್ಟಿದ್ರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರು ಜೈಲು ಸೇರಿದ್ರು. ಅದಾದ ನಂತರ ಬಿಡುಗಡೆಯಾಗಿ ಮತ್ತೆ ವಾಪಸ್ ಬಂದಿದ್ರು. ಆ ಒಂದು ಪ್ರಕರಣ ಆದ್ಮೇಲೂ ಕೂಡ ದರ್ಶನ್ ಅವ್ರ ಮೇಲಿರುವಂತ ಅಭಿಮಾನ ಕಿಂಚಿತ್ತೂ ಕೂಡ ಕಡಿಮೆ ಆಗಿಲ್ಲ ಅಂತಾನೆ ಹೇಳ್ಬೋದು. ಇದಕ್ಕೆ ನಿದರ್ಶನದಂತೆ ದರ್ಶನ್ ಅವ್ರಿಗೆ ಏನು ಮೆಸೇಜ್ ಕೊಟ್ಟಿದ್ರು, ನನ್ನ ಹುಟ್ಟುಹಬ್ಬವನ್ನು ನಾನು ಆಚರಣೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ನಿಮ್ಮ ಜೊತೆ ಅಂತ ಹೇಳಿ. ಅದಕ್ಕೆ ಒಂದು ಪರ್ಯಾಯವಾಗಿ ದರ್ಶನ್ ಅವರ ಅಭಿಮಾನಿಗಳು ಒಂದು ಮಾದರಿಯಾಗೋ ರೀತಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ಅನಾಥಾಶ್ರಮ ಆಗಿರಬಹುದು, ವೃದ್ಧಾಶ್ರಮ ಆಗಿರಬಹುದು, ಹಾಗೂ ಸ್ಕೂಲ್ಗಳಲ್ಲಿ ಊಟ ದಾನ ಕೊಡುವಂತಹ ಒಂದು ಪುಣ್ಯದ ಕೆಲಸವನ್ನ ಮಾಡಿ ದರ್ಶನ್ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ಈ ಒಂದು ಆಚರಣೆ ಏನು ಮಾಡಿದ್ದಾರಲ್ಲ ದರ್ಶನ್ ಅವರ ಹುಟ್ಟುಹಬ್ಬವನ್ನ ಅವರ ಅಭಿಮಾನಿಗಳು, ಇದಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರು ಒಂದು ಮೆಸೇಜ್ ಅನ್ನ ಅವರ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ರು. ಇನ್ನು ಇದೇ ಫೆಬ್ರವರಿ 16ರಂದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ರು. 48ನೇ ವರ್ಷಕ್ಕೆ ಕಾಲಿಟ್ಟ ದಾಸನಿಗೆ ಸ್ಯಾಂಡಲ್ವುಡ್ ತಾರೆಯರು, ವಿವಿಧ ಕ್ಷೇತ್ರದ ಗಣ್ಯರು ಹಾಗೂ ಅಪ್ಪಾರ ಅವರ ಅಭಿಮಾನಿಗಳು ತುಂಬು ಹೃದಯದಿಂದ ಶುಭಾಶಯ ಕೋರಿ ಒಳ್ಳೆದಾಗ್ಲಿ ಅಂತ ಹೇಳಿ ಹಾರೈಸಿದ್ರು. ಇನ್ನು ದರ್ಶನ್ ಅವರು ಜೈಲಿಗೆ ಹೋದಾಗ ಅನೇಕ ಅಭಿಮಾನಿಗಳು ಅವರು ಆಚೆ ಬರೋದಕ್ಕೋಸ್ಕರ ಒಂಟಿ ಕಾಲಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ರು ಅಂತಾನೆ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಇದೆ ದರ್ಶನ್ ಅವ್ರ ಮೇಲೆ ಅಭಿಮಾನ. ಯಾವಾಗ ದರ್ಶನ್ ಅವರು ಆಚೆ ಬರ್ತಾರೆ, ಯಾವಾಗ ನಾವು ನಮ್ಮ ಬಾಸ್ನ ನೋಡ್ತೀವಿ, ಯಾವಾಗ ದರ್ಶನ್ ಅವ್ರನ್ನ ಮೀಟ್ ಮಾಡ್ತೀವಿ ಅಂತ ಹೇಳಿ ಅನೇಕ ಅವರ ಅಭಿಮಾನಿಗಳು ಕಾಯ್ತಿದ್ರು. ಕೊನೆಗೂ ಅವರೆಲ್ಲ ಹರಕೆ ಕೂಡ ಫಲಿಸ್ತು ಅಂತಾನೆ ಹೇಳ್ಬೋದು. ಯಾಕಂದ್ರೆ ದರ್ಶನ್ ಅವರು ಬಿಡುಗಡೆಯಾಗಿ ಆಚೆ ಬಂದಿದ್ದಾರೆ. ಅದಾದ ನಂತರ ಅವರ ಬಿಡುಗಡೆಯಾದ ಮೊದಲ ಬರ್ಡೇ ಇದು ಅಂತಾನೆ ಹೇಳ್ಬೋದು. ಈ ಬರ್ಡೇನ ಅವರ ಅಭಿಮಾನಿಗಳು ಒಂದು ರೀತಿ ಜನಕ್ಕೆ ಮಾದರಿ ಆಗೋ ರೀತಿ, ಜನಕ್ಕೆ ಸಹಾಯ ಮಾಡೋ ರೀತಿ ಅವರು ಅಭಿಮಾನಿಗಳು ಆಚರಣೆ ಮಾಡಿರೋದು ನಿಜಕ್ಕೂ ಕೂಡ ದಾಸ ದರ್ಶನ್ಗೆ ತುಂಬಾ ಖುಷಿ ಕೊಟ್ಟಿದೆ ಅಂತ ಹೇಳ್ಬೋದು. ಇನ್ನು ಅಪಾರ ಅಭಿಮಾನಿಗಳ ಬಳಗ ಹೊಂದಿರುವ ದರ್ಶನ್ ಬೆಂಬಲಿಗರು ತೋರಿಸುತ್ತಿರುವ ಪ್ರೀತಿಗೆ ಭಾವುಕರಾಗಿದ್ದಾರೆ. ಅಂದ್ರೆ ತುಂಬಾ ಎಮೋಷನಲ್ ಆಗಿದ್ದಾರೆ ದರ್ಶನ್ ಅವರು. ಏನು ಅವರ ಬೆಂಬಲಿಗರು ಪ್ರೀತಿ ತೋರಿಸ್ತಾ ಇದ್ದಾರಲ್ಲ, ಅದನ್ನು ನೋಡಿ ನಿಜಕ್ಕೂ ಕೂಡ ದರ್ಶನ್ ಅವರು ತುಂಬಾ ಭಾವುಕರಾಗಿದ್ದಾರೆ ಅಂತ ಹೇಳ್ಬೋದು. ಇನ್ನು ಬರ್ತ್ಡೇ ಸಂಭ್ರಮ ಮುಗಿದು 2 ದಿನಗಳ ಬಳಿಕ, ಅಂದ್ರೆ ದರ್ಶನ್ ಅವರ ಬರ್ಡೇ ಇದೇ ಫೆಬ್ರವರಿ 16ನೇ ತಾರೀಕಾಗಿತ್ತು. ಅದೇ 2 ದಿನಗಳ ಬಳಿಕ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ ಅವರ ಅನಿಸಿಕೆಗಳನ್ನು ದರ್ಶನ್ ಅವರು ಹಂಚಿಕೊಂಡಿದ್ದಾರೆ. ಇನ್ನು ಅಭಿಮಾನಿಗಳ ಪ್ರೀತಿ ಸಹಕಾರ ಸ್ಮರಿಸಿ ಕೃತಜ್ಞತೆಯನ್ನ ಸಲ್ಲಿಸಿದ್ದಾರೆ. ದರ್ಶನ್ ಏನಂದ್ರು ಆ ಒಂದು ಮೆಸೇಜ್ನಲ್ಲಿ ಅನ್ನೋದನ್ನ ನಾವು ಹೇಳ್ತೀವಿ, ಕೇಳಿ. ಇನ್ನು ದರ್ಶನ್ ಅವರು ಪ್ರೀತಿಯಿಂದ ಅವರ ಅಭಿಮಾನಿಗಳಿಗೆ ಸೆಲೆಬ್ರಿಟೀಸ್ ಅಂತ ಕರೀತಾರಲ್ವಾ, ಅದೇ ರೀತಿ ಅವರ ಮೆಸೇಜ್ ಶುರುವಲ್ಲೂ ಕೂಡ ಪ್ರೀತಿಯ ಸೆಲೆಬ್ರಿಟಿಗಳೇ, ನಿಮ್ಮ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆ ಎಂದು ಭಾಸವಾಗುತ್ತದೆ. ಕಷ್ಟದಲ್ಲಿದ್ದಾಗ ಸದಾ ಬೆಂಬಲದಲ್ಲಿ ನಿಲ್ಲುವಂತಹ ಈ ನಿಷ್ಕಲ್ಮಶ ಹೃದಯಗಳಿಗೆ ನಾನು ಸದಾ ಚಿರಋಣಿ. ನಿಮ್ಮ ಪ್ರೀತಿ, ಪ್ರೋತ್ಸಾಹ ಮತ್ತು ಬೆಂಬಲವೇ ನನ್ನ ಜೀವನದ ನಿಜವಾದ ಆಸ್ತಿ. ನನ್ನ ಹುಟ್ಟುಹಬ್ಬವನ್ನು ವಿಶೇಷವಾಗಿಸುವ ನಿಮ್ಮ ಪ್ರೀತಿ ಆಶೀರ್ವಾದಕ್ಕೆ ನಾನು ಮನದಾಳದಿಂದ ಕೃತಜ್ಞನಾಗಿದ್ದೇನೆ. ನೀವು ಹಲವೆಡೆ ಮಾಡುತ್ತಿರುವ ದಾನ ಧರ್ಮ ಕಾರ್ಯಗಳು ಸಹಸ್ರಾರು ಹೃದಯಗಳನ್ನು ಸ್ಪರ್ಶಿಸುವಂಥದ್ದು. ನಿಮ್ಮ ಈ ಕೆಲಸಗಳು ಅನೇಕರಿಗೆ ದಾರಿದೀಪವಾಗಲಿ. ನಿಮ್ಮ ಮನದಾಳದ ಪ್ರೀತಿ ಹಾರೈಕೆಗಳು ನನ್ನ ಮುಂದೆ ಹೆಜ್ಜೆ ಹೆಜ್ಜೆಗೂ ತೋರುವ ಬೆಳಕು ಎಂದರೆ ಅತಿಶಯೋಕ್ತಿಯಲ್ಲ. ಆದಷ್ಟು ಬೇಗ ನಿಮ್ಮನ್ನು ಕಾಣುವ ಹಂಬಲ ಹಾಗೂ ಕಾತುರ ನನ್ನಲ್ಲಿಯೂ ಇದೆ. ನಿಮ್ಮನ್ನು ಪಡೆದಿರುವ ನಾನೇ ಧನ್ಯ ಅಂತ ಹೇಳಿ ಒಂದು ರೀತಿ ಎಮೋಷನಲ್ ಒಂದು ಮೆಸೇಜನ್ನು ಹಂಚ್ಕೊಂಡಿದ್ದಾರೆ. ಏನು ಅಂದರೆ ಅವರ ಅಭಿಮಾನಿಗಳು ಈ ರೀತಿ ದಾನ ಧರ್ಮ ಮಾಡೋ ಮುಖಾಂತರವಾಗಿ ಅವರ ಬರ್ತ್ಡೇಯನ್ನು ಸೆಲೆಬ್ರೇಟ್ ಮಾಡಿರೋದು ನಿಜಕ್ಕೂ ಕೂಡ ದರ್ಶನ್ ಅವರಿಗೆ ಅದು ತುಂಬ ಖುಷಿ ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಈ ಹಿಂದೆನೂ ಕೂಡ ದರ್ಶನ್ ಅವರು ಹುಟ್ಟುಹಬ್ಬ ಆಚರಿಸ್ಕೊಳ್ಬೇಕಾದ್ರೆ ನಾವು ನೋಡಿರಬಹುದು ಸೋಷಿಯಲ್ ಮೀಡಿಯಾದಲ್ಲಿ. ಏನು ಅಂದರೆ ದರ್ಶನ್ ಅವರು
ನಿಮ್ಗೇನಾದರೂ ನನಗೆ ಬರ್ಡೇ ಸೆಲೆಬ್ರೇಟ್ ಮಾಡಿ ನನ್ನ ಮೇಲೆ ಅಭಿಮಾನ ಇದೆ ಅಂತಾದರೆ ಹೂವುಗಳನ್ನು ತರಬೇಡಿ, ಹೂವಿನ ಹಾರವನ್ನು ತಗೊಂಡ್ಕೊಂಡು ಬರಬೇಡಿ, ಹಾಗೂ ಫ್ಲೆಕ್ಸ್ಗಳನ್ನು ಹಾಕಬೇಡಿ. ಅದ್ರ ಬದಲು ಅಕ್ಕಿ ಮೂಟೆನೋ ಅಥವಾ ಆಹಾರ ಪದಾರ್ಥಗಳನ್ನು ನೀವು ದಾನವಾಗಿ ಕೊಡಿ ಅಂತ ಹೇಳಿ ಆ ರೀತಿ ಅವರು ಮೊದಲಿಂದನೂ ಕೂಡ ಮಾಡ್ಕೊಂಡು ಬರ್ತಾ ಇದ್ರು. ಈಗ ದರ್ಶನ್ ಅವರ ದಾರಿಯಲ್ಲೇ ಕೂಡ ಅವರ ಅಭಿಮಾನಿಗಳು ಕೂಡ ನಡೆದಿದ್ದಾರೆ ಅಂತ ಹೇಳ್ಬೋದು. ದರ್ಶನ್ ಅವ್ರನ್ನ ಆಗಲಿಲ್ಲ ನಿಜ, ಆದರೂ ಕೂಡ ದರ್ಶನ್ ಅವ್ರು ಯಾವ ಒಂದು ಮಾರ್ಗ ಹಾಕೊಟ್ಟಿದ್ರಲ್ಲ, ನೀವು ಇದರಲ್ಲೇ ಹೋಗಿ ಅಂತ ಹೇಳಿ ಅದೇ ರೀತಿ ದರ್ಶನ್ ಅವ್ರಿಗೆ ಇಷ್ಟ ಆಗೋ ರೀತಿ ಅವರು ದಾನ ಧರ್ಮಗಳನ್ನು ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಹಲವೆಡೆ, ಅಂದರೆ ಕೇವಲ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ, ಈ ರಾಜ್ಯದ ಹಲವೆಡೆ ದರ್ಶನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ದಾನ ಧರ್ಮವನ್ನು ಮಾಡಿ ಒಂದು ರೀತಿ ದರ್ಶನ್ ಅವರಿಗೆ ಖುಷಿ ಕೊಟ್ಟಿದ್ದಾರೆ. ಇನ್ನೊಂದು ಖುಷಿ ವಿಚಾರ ಏನು ಅಂತ ಅಂದರೆ, ದರ್ಶನ್ ಅವರು ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಅವರ ಅಭಿಮಾನಿಗಳಿಗೆ. ನನಗೂ ಕೂಡ ನಿಮ್ಮನ್ನು ನೋಡೋಕ್ಕೆ ಅಷ್ಟೇ ಆಸೆ ಇದೆ, ಅಷ್ಟೇ ಕಾತರದಿಂದ ನಾನು ನಿಮ್ಮನ್ನು ಭೇಟಿ ಆಗೋದಕ್ಕೆ ಕಾಯ್ತಾ ಇದ್ದೀನಿ ಅಂತ ಹೇಳಿ ಅವರ ಅಭಿಮಾನಿಗಳಿಗೆ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಇದು ನಿಜಕ್ಕೂ ಕೂಡ ಅಭಿಮಾನಿಗಳಿಗೆ ಒಂದು ರೀತಿ ಖುಷಿ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಇನ್ನು ಅಭಿಮಾನಿಗಳಿಗೆ ಭರವಸೆ ನೀಡಿದ್ದಾರೆ ದರ್ಶನ್ ಅವರು. ಈ ರೀತಿ ಮೆಸೇಜನ್ನು ಹಂಚ್ಕೊಳ್ಳೋ ಮೂಲಕ ದರ್ಶನ್ ಅಭಿಮಾನಿಗಳಿಗೆ ಭೇಟಿಯಾಗುವ ಭರವಸೆಯನ್ನು ನೀಡಿದ್ದಾರೆ. ಆದಷ್ಟು ಬೇಗ ನಿಮ್ಮನ್ನು ಕಾಣುವ ಹಂಬಲ ಕಾತುರ ನನ್ನಲ್ಲಿಯೂ ಕೂಡ ಇದೆ, ಬೇಗ ಭೇಟಿ ಆಗ್ತೇನೆ ಅಂತ ಹೇಳಿ ದರ್ಶನ್ ಈ ಮೂಲಕ ಅಭಿಮಾನಿಗಳ ಕುತೂಹಲವನ್ನು ಹೆಚ್ಚು ಮಾಡಿದ್ದಾರೆ. ದರ್ಶನ್ ಅವರು ಪ್ರತಿ ಬಾರಿ ತಮ್ಮ ಹುಟ್ಟುಹಬ್ಬದ ದಿನವನ್ನು ಅಭಿಮಾನಿಗಳಿಗೋಸ್ಕರ ಮೀಸಲಿಡ್ತಾ ಇದ್ರು. ಆ ದಿನ ಅಭಿಮಾನಿಗಳ ಜೊತೆ ಕಳೆದು ಸಂಭ್ರಮ ಮಾಡ್ತಿದ್ರು. ಆದರೆ ಈ ಬಾರಿ ಅನಿವಾರ್ಯ ಕಾರಣಗಳಿಂದ ದರ್ಶನ್ ಅವರು ತಮ್ಮ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಿಕೊಂಡಿಲ್ಲ. ಆದರೂ ಕೂಡ ದರ್ಶನ್ ಅವರು ಇದೀಗ ಅವರ ಅಭಿಮಾನಿಗಳನ್ನ ಇನ್ನೇನು ಭೇಟಿ ಆಗ್ತೀನಿ ಅಂತ ಹೇಳಿ ಒಂದು ಭರವಸೆ ಕೊಟ್ಟಿರೋದು ನಿಜಕ್ಕೂ ಕೂಡ ಅಭಿಮಾನಿಗಳು, ದರ್ಶನ್ ಅವರ ಅಭಿಮಾನಿಗಳು ಒಂಟಿ ಕಾಲಿನಲ್ಲಿ ನಿಂತ್ಕೊಂಡು ಯಾವಾಗ ನಾವು ದರ್ಶನ ಭೇಟಿ ಆಗ್ತೀವಿ ಅಂತ ಕಾತರದಿಂದ ಕಾಯ್ತಾ ಇದ್ದಾರೆ ಅಂತಾನೆ ಹೇಳಬಹುದು. ಇದಾಗಿತ್ತು ಸಮಗ್ರ ನ್ಯೂಸ್ನ ವಿಶೇಷ. ನೋಡ್ತಾ ಇರಿ ಸಮಗ್ರ ನ್ಯೂಸ್, ಇದು ಭರವಸೆ, ನಂಬಿಕೆ, ಸ್ಪಷ್ಟತೆ.